ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ನೆನೆನೆ ಈ ವಿಡಿಯೋ ಕವರ್ ಮಾಡ್ತಾ ಇದ್ದೆ, ಯೂಶುವಲಿ ನಿಮಗೆ ಗೊತ್ತಿರೋ ಹಾಗೆ. ಬಟ್ ನೆನೆ ಕಾರಣಾಂತರದಿಂದ ಕವರ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಈಗ ಕವರ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವೆಲ್ಲ ಇವೆಂಟ್ಗಳಿದಾವೆ, ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನು ಮಾಡಬಹುದು ಮಾರ್ಕೆಟ್ನ ಮೇಲೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ ಕೇಸ್ ನೀವೇನು ಅಕೌಂಟ್ ಓಪನ್ ಮಾಡಿಲ್ಲ ಅಂತಂದ್ರೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಿದಾದ್ರೆ ಅಲ್ಲಿ ನಮ್ಮ ಟೀಮ್ ಮೊಬೈಲ್ ನಂಬರ್ಸ್ ಕೂಡ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬಹುದು. ಹಾಗೆ ಏನಾದರೂ ಸ್ಪೆಸಿಫಿಕ್ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಅಲ್ಲಿರುವಂತಹ ಫಾರ್ಮ್ ಅನ್ನು ಕೂಡ ಫಿಲ್ ಮಾಡಬಹುದು. ನಿಮ್ಗೆ ನಮ್ಮ ಟೀಮ್ ಇಂದ ಮುಂದಿನ ದಿನಗಳಲ್ಲಿ ಏನಾದರೂ ಸರ್ವಿಸಸ್ ಅನ್ನು ಪ್ಲಾನ್ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಅಕೌಂಟ್ ಓಪನ್ ಮಾಡುವಾಗ ಈ ಒಂದು ಸೆಕ್ಷನ್ ಬರುತ್ತೆ, ಆಡ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಅಂತ. ಇಲ್ಲಿ ಪ್ರೀಮಿಯಂ ಸೆಲೆಕ್ಟ್ ಮಾಡಿ, ಹಾಗೆ TRX20 ಸೆಲೆಕ್ಟ್ ಮಾಡಿ. ಇದು ಫ್ರೀ ಅಕೌಂಟ್ ಆಗಿರುತ್ತೆ. ನಂತರ ಪ್ರೊಸೀಡ್ ಕೊಡಿ. ಇಲ್ಲಿ ಬೈ ಡಿಫಾಲ್ಟ್ ಬೇರೆ ಯಾವ್ದಾದ್ರು ಸೆಲೆಕ್ಟ್ ಆಗಿದ್ರೆ TRX20 ಅನ್ನ ಸೆಲೆಕ್ಟ್ ಮಾಡಿ. ನಾವು ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. ಕಳೆದ ವಾರ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡಿದ್ರೆ ನೋಡಬಹುದು. 93 ಪಾಯಿಂಟ್ಸ್ ಅಥವಾ 0.36% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕೈಯಿಂದ ಚೆನ್ನಾಗಿ ಡೌನ್ ಆಯ್ತು, ಮತ್ತೆ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ತು ಕೊನೆಯಲ್ಲಿ. ಈ ರೀತಿಯ ಸೀಸಾ ಟೈಪ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಳೆದ ವಾರ ನೋಡ್ಲಿಕ್ಕೆ ಸಿಕ್ಕಿದೆ. ಸ್ಲೈಟ್ಲಿ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಕಳೆದ ವಾರ. ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಅಲ್ಲಿ 5 ಡೇಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಸೇಮ್ ಚಾರ್ಟ್ ಪ್ಯಾಟರ್ನ್ ನೋಡ್ಲಿಕ್ಕೆ ಕಾಣುತ್ತೆ. ನೋಡಬಹುದು ಇಲ್ಲೂ ಕೂಡ ಹಾಗೆ 142 ಪಾಯಿಂಟ್ಸ್ 0.17% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಒಟ್ಟಿನಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ, ಪಾಸಿಟಿವ್ ಏನಾಗಿಲ್ಲ, ನೆಗೆಟಿವ್ ಇದೆ. ವೀಕ್ಲಿ ಕೂಡ ಟಿಲ್ ನಾವು ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಅಂತ. ಹಾಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಶುಕ್ರವಾರದ ಸೆಷನ್ ಅಲ್ಲಿ 245 ಪಾಯಿಂಟ್ಸ್ ಅಥವಾ 0.51% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಓಪನಿಂಗ್ ಚೆನ್ನಾಗೇ ಇದೆ, ಅಂದ್ರೆ ನಾರ್ಮಲ್ ಆಗಿ ಓಪನ್ ಆಗಿದೆ, ಆನಂತರ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಮೋರ್ ದನ್ 1% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. 486 ಪಾಯಿಂಟ್ಸ್ ಅಥವಾ 1.01% ಅಪ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಾರ್ಮಲ್ ಆಗಿ ಟ್ರೇಡ್ ಆಯ್ತು, ಬಟ್ ಮಧ್ಯದಲ್ಲಿ ಒಂದೆರಡು ದಿನ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಓವರ್ ಆಲ್ ಡೌಜನ್ಸ್ 1% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ ಒಂದಷ್ಟು ಡೌನ್ ಫಾಲ್ ಇದೆ, ಯಾಕಂದ್ರೆ ಕೆಲವು ಸುದ್ದಿಗಳು ಬಂದು ಬ್ಯಾಂಕ್ ಆಫ್ ಜಪಾನ್ ರೇಟ್ ಹೈಕ್ ಅನ್ನ ಮಾಡಬಹುದು ಅಂತ. ಈಗಾಗಲೇ ಪ್ರಾಬಬಿಲಿಟಿ ಇಂಡೆಕ್ಸ್ ಅನ್ನು ನೋಡಿದ್ರೆ 98% ಪ್ರಾಬಬಿಲಿಟಿ ತೋರಿಸ್ತಾ ಇದೆ 19ನೇ ತಾರೀಕು ಬ್ಯಾಂಕ್ ಆಫ್ ಜಪಾನ್ ರೇಟ್ ಕಟ್ ಮಾಡೋದು. ಈ ಎಕ್ಸ್ಪೆಕ್ಟೇಷನ್ ಮೇಲೆ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಕೂಡ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು, ಎಸ್ಪೆಷಲಿ ಏಷ್ಯನ್ ಮಾರ್ಕೆಟ್ಸ್ ಕ್ಲೋಸ್ ಆದ ನಂತರ. ಹಾಗಾಗಿ ಅದರ ಇಂಪ್ಯಾಕ್ಟ್ ಡೌಜನ್ಸ್ ನ ಮೇಲೆ ಹಾಗೂ ನಾಸ್ಟಾಕ್ ನ ಮೇಲೆ ಬಿದ್ದಿತ್ತು. ನೋಡಬಹುದು ನಾಸ್ಟಾಕ್ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಿದ್ದು ಇಮಿಡಿಯೇಟ್ಲಿ ಡೌನ್ ಫಾಲ್ ಆಗಿದೆ. 1.5% ಗಿಂತ ಜಾಸ್ತಿ ಡೌನ್ ಅಲ್ಲಿ ಶುಕ್ರವಾರ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 443 ಪಾಯಿಂಟ್ಸ್ ಅಥವಾ 1.87% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಫ್ಲಾಟ್ ಆಗಿ ಟ್ರೇಡ್ ಆಗಿದೆ ಕಳೆದ ವಾರ ಆಕ್ಚುಲಿ, ಬಟ್ ಕೊನೆ ದಿನ ಏನು ಡೌನ್ ಫಾಲ್ ಬಂತು ಅದು ಸ್ವಲ್ಪ ಜಾಸ್ತಿ ಮಾಡಿದೆ ನಾಸ್ಟಾಕ್ ಡೌನ್ ಫಾಲ್ ಅನ್ನ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಡೌ ಜೋನ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ, ಬಟ್ ನಾಸ್ಟಾಕ್ ನಿಯರ್ಲಿ 2% ಡೌನ್ ಅಲ್ಲಿ ವೀಕ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಕಳೆದ ವಾರ. ಇವೆಂಟ್ ಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಅಮೆರಿಕದ ಅನ್ಎಂಪ್ಲಾಯ್ಮೆಂಟ್ ರೇಟ್ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ. ನೋಡಬಹುದು ಡಿಸೆಂಬರ್ 16 ಅಂದ್ರೆ ನಾಳೆ ರಿಲೀಸ್ ಆಗ್ತಾ ಇದೆ. ಕಳೆದ ಸಲ 4.4 ಬಂದಿತ್ತು, ಎಕ್ಸ್ಪೆಕ್ಟೇಷನ್ 4.3 ಇತ್ತು, ಸ್ವಲ್ಪ ಜಾಸ್ತಿ ಬಂತು. ಈ ಸಲ 4.4 ಎಸ್ಟಿಮೇಷನ್ಸ್ ಇದೆ. ನೋಡೋಣ ಎಷ್ಟು ಬರುತ್ತೆ ಅಂತ. ಇದೇನಾದ್ರೂ ಜಾಸ್ತಿ ಆದ್ರೆ ಖಂಡಿತ ಅದು ಮಾರ್ಕೆಟ್ ಗೆ ನೆಗೆಟಿವ್ ಆಗುತ್ತೆ, ಬಟ್ ಲೆಟ್ಸ್ ಸಿ ನಾಳೆ ಎಷ್ಟು ಬರುತ್ತೆ ಅಂತ ನೋಡೋಣ. 4.4% ಫೋರ್ಕಾಸ್ಟ್ ಇದೆ. ಈ ಡೇಟಾನ ವಾಚ್ ಮಾಡಬೇಕಾಗುತ್ತೆ. ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ಮಾರ್ಕೆಟ್ ನ ಮೇಲೆ ಬೀಳುವಂತ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ನ್ಯೂಸ್ ಕಡೆ ಬಂದ್ರೆ US ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ಈ ವಾರದಲ್ಲಿ. ನೋಡಬಹುದು ಡಿಸೆಂಬರ್ 18ಕ್ಕೆ ಇನ್ನು ಫೋರ್ಕಾಸ್ಟ್ ಅಪ್ಡೇಟ್ ಆಗಿಲ್ಲ. ಕಳೆದ ಸಲ 3.1% ಎಸ್ಟಿಮೇಷನ್ ಇತ್ತು, 3% ಬಂತು. ಈಗ ಇನ್ನು ಫೋರ್ಕಾಸ್ಟ್ ಅಪ್ಡೇಟ್ ಆಗಿಲ್ಲ. 18ನೇ ತಾರೀಕು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ. ಇದನ್ನು ಕೂಡ ವಾಚ್ ಮಾಡಬೇಕಾಗುತ್ತೆ ನಾವು, ಯಾವ ರೀತಿ ಇರುತ್ತೆ ಅಮೆರಿಕದ ಇನ್ಫ್ಲೇಷನ್ ಡೇಟಾ ಅಂತ. ಯಾಕೆಂತಂದ್ರೆ ಫ್ಯೂಚರ್ ಅಲ್ಲಿ ರೇಟ್ ಕಟ್ಸ್ ಆಗ್ಬೇಕು ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಕಡಿಮೆ ಆಗ್ಬೇಕು, ಜೊತೆಗೆ ಇನ್ಫ್ಲೇಷನ್ ಕೂಡ ಕಡಿಮೆ ಆಗ್ಬೇಕು. ಆಗ ಮಾತ್ರ ಫೆಡ್ ಕಾನ್ಫಿಡೆಂಟ್ ಆಗಿ ರೇಟ್ ಕಟ್ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಎರಡು ಡೇಟಾನ ನಾವು ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ ಈ ವಾರ. ಯೂರೋಝೋನ್ ನ ಇನ್ಫ್ಲೇಷನ್ ಡೇಟಾ ಕೂಡ ಈ ವಾರ ರಿಲೀಸ್ ಆಗ್ತಾ ಇದೆ. ನೋಡಬಹುದು ಡಿಸೆಂಬರ್ 17ಕ್ಕೆ ಫೋರ್ಕಾಸ್ಟ್ 2.2% ಇದೆ. ಹಿಂದಿನ ಸಲ 2.1% ಫೋರ್ಕಾಸ್ಟ್ ಇತ್ತು, ಬಂದಿದ್ದು 2.2%. ಈ ಸಲ 2.2% ಫೋರ್ಕಾಸ್ಟ್ ಅನ್ನ ಮಾಡ್ತಿದ್ದಾರೆ. ಎಷ್ಟು ಬರುತ್ತೆ ಅಂತ ವಾಚ್ ಮಾಡಬೇಕಾಗುತ್ತೆ ಯೂರೋಝೋನ್ ನ ಇನ್ಫ್ಲೇಷನ್ ಡೇಟಾ 17ನೇ ತಾರೀಕು. ನೆಕ್ಸ್ಟ್ ಇವೆಂಟ್ ಕಡೆ ಬಂದ್ರೆ 18ನೇ ತಾರೀಕು ಇನ್ನೊಂದು ಇವೆಂಟ್ ಇದೆ, ಅದು ಯೂರೋಝೋನ್ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್. ECB ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಅನ್ನ ತಗೊಳ್ತಾ ಇದೆ. ಈಗಾಗಲೇ 2.15% ತುಂಬಾ ದಿನದಿಂದ ಕಂಟಿನ್ಯೂಷನ್ ಮಾಡ್ಕೊಂಡು ಬಂದಿದೆ. ಈಗಲೂ ಕೂಡ ಫೋರ್ಕಾಸ್ಟ್ 2.15% ಇದೆ. 18ನೇ ತಾರೀಕು ಡಿಸಿಷನ್ ತಗೊಳುತ್ತೆ. ಎಷ್ಟು ಡಿಸಿಷನ್ ತಗೊಳುತ್ತೆ, ಹೈಕ್ ಮಾಡುತ್ತಾ ಡೌನ್ ಮಾಡುತ್ತಾ ವಾಚ್ ಮಾಡಬೇಕಾಗುತ್ತೆ. ಚಾನ್ಸಸ್ ಕಡಿಮೆ, ಮೇ ಬಿ ಈಗಲೂ ಕೂಡ ಕಂಟಿನ್ಯೂಷನ್ ಮಾಡುವಂತ ಪ್ರಾಬಬಿಲಿಟಿನೇ ಜಾಸ್ತಿ ಇದೆ. ಬಟ್ ಸ್ಟಿಲ್
ECB ಏನ್ ಡಿಸಿಷನ್ ತಗೊಳುತ್ತೆ ಅನ್ನೋದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಒಂದಲ್ಲ ಒಂದು ರೀತಿಯಲ್ಲಿ ಅದು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಇನ್ನು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಚಾನ್ಸಸ್ ಇರೋದಂದ್ರೆ ಅದು ಜಪಾನ್ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್. ಈಗಾಗಲೇ ಎಕ್ಸ್ಪೆಕ್ಟೇಷನ್ ನ ಮೇಲೆನೆ ಶುಕ್ರವಾರ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಬಂತು. ಜಪಾನ್ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಇದೇ ವಾರ ಇದೆ. ಯಾವತ್ತು ಅಂತ ನೋಡಬಹುದು, 18ನೇ ತಾರೀಕು ಅಂದ್ರೆ ಶುಕ್ರವಾರ ಜಪಾನ್ ನ ಸೆಂಟ್ರಲ್ ಬ್ಯಾಂಕ್ ಡಿಸಿಷನ್ ತಗೊಳ್ತಾ ಇದೆ. ಎಸ್ಟಿಮೇಷನ್ ಇನ್ನು ಅಪ್ಡೇಟ್ ಆಗಿಲ್ಲ ಎಷ್ಟು ಮಾಡ್ತಾರೆ ಅಂತ. ಈಗ 0.5 ಇದೆ, ಹಿಂದೆ 0.35 ಇಂದ 0.5 ಮಾಡಿದಾಗ ಬಿಗ್ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಕ್ಯಾರಿ ಟ್ರೇಡ್ ಬಗ್ಗೆ ಈಗಾಗಲೇ ಮೊನ್ನೆ ವಿಡಿಯೋ ಕವರ್ ಮಾಡಿದೀನಿ ಶನಿವಾರ. ಇನ್ ಕೇಸ್ ಇಲ್ಲಿವರೆಗೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಇಂಪ್ಯಾಕ್ಟ್ಸ್ ಆಗ್ಬೋದು ಅಂತ, ಯಾಕೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಕ್ಯಾರಿ ಟ್ರೇಡ್ ಬಗ್ಗೆ ಕೂಡ ನಾನು ಹೇಳಿದ್ದೀನಿ. ಈಗ 0.5 ಇರೋದನ್ನ 0.6 ಮಾಡ್ತಾರ, 0.75 ಮಾಡ್ತಾರ ಗೊತ್ತಿಲ್ಲ, ಇನ್ನು ಎಸ್ಟಿಮೇಷನ್ ಅಪ್ಡೇಟ್ ಆಗಿಲ್ಲ. ಮೇ ಬಿ ನಾಳೆ ನಾಡಿದ್ರಲ್ಲಿ ಅಪ್ಡೇಟ್ ಆಗುತ್ತೆ. 18ನೇ ತಾರೀಕು ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ ಯಾವ ಡಿಸಿಷನ್ ತಗೊಳುತ್ತೆ ಬ್ಯಾಂಕ್ ಆಫ್ ಜಪಾನ್ ಅಂತ. ರೇಟ್ ಹೈಕ್ ಮಾಡೋದು ಶಾರ್ಟ್ ಟರ್ಮ್ ಅಲ್ಲಿ ನೆಗೆಟಿವ್ ಸುದ್ದಿ, ಲಾಂಗ್ ರನ್ ಅಲ್ಲಿ ಆಕ್ಚುಲಿ ಅದು ಪಾಸಿಟಿವ್. ನೀವು 1 year 2 year 5 years ಟೈಮ್ ತಗೊಂಡ್ರೆ ಬಟ್ ಇಮಿಡಿಯೇಟ್ ಎಫೆಕ್ಟ್ ನೆಗೆಟಿವ್ ಇರುತ್ತೆ. ಯಾಕೆಂತಂದ್ರೆ ಕ್ಯಾರಿ ಟ್ರೇಡ್ ಮೂಲಕ ಅಲ್ಲಿಂದ ಫಂಡ್ ತಗೊಂಡು ಬೇರೆ ಎಮರ್ಜಿಂಗ್ ಮಾರ್ಕೆಟ್ ಗಳಲ್ಲಿ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಇನ್ಸ್ಟಿಟ್ಯೂಷನ್ಸ್. ಅವರು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದ್ರೆ ಅಲ್ಲಿಂದ ಎಕ್ಸಿಟ್ ಆಗಿ ಲೋನ್ ರೀಪೇ ಮಾಡೋ ಕಡೆ ಗಮನ ಕೊಡ್ತಾರೆ. ಹಾಗಾಗಿ ಔಟ್ಫ್ಲೋ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಈ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಶಾರ್ಟ್ ಟರ್ಮ್ ಅಲ್ಲಿ ಆಗುತ್ತೆ. ಹಾಗಾಗಿ ಬ್ಯಾಂಕ್ ಆಫ್ ಜಪಾನ್ ಏನ್ ಡಿಸಿಷನ್ ತಗೊಳುತ್ತೆ ಅನ್ನೋದನ್ನ ವಾಚ್ ಮಾಡಬೇಕಾಗುತ್ತೆ. ನಂತರ ಇನ್ನೂ ಒಂದು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿದೆ. ಯುಕೆದು ಯುನೈಟೆಡ್ ಕಿಂಗ್ಡಮ್ ನ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿದೆ. ಯಾವತ್ತು ಅಂತ ನೋಡಬಹುದು, ಡಿಸೆಂಬರ್ 17ಕ್ಕೆ. ಎಸ್ಟಿಮೇಷನ್ಸ್ ಇಲ್ಲೂ ಕೂಡ ಇನ್ನೂ ಅಪ್ಡೇಟ್ ಆಗಿಲ್ಲ, ಇದನ್ನು ಕೂಡ ವಾಚ್ ಮಾಡಬಹುದು 17ನೇ ತಾರೀಕು ಎಷ್ಟು ಬರುತ್ತೆ ಅಂತ. ನಂತರ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಇದೆ. 3 ಸೆಂಟ್ರಲ್ ಬ್ಯಾಂಕ್ಸ್ ಈ ವಾರ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಅನ್ನು ತಗೊಳ್ತಿದ್ದಾರೆ. ಯುಕೆ ಅಥವಾ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಕೂಡ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ತಗೊಳ್ತಿದೆ ಡಿಸೆಂಬರ್ 18ನೇ ತಾರೀಕು ನೋಡಬಹುದು. ಈಗ 4% ಇದೆ ಇಂಟ್ರೆಸ್ಟ್ ರೇಟ್ ಅಲ್ಲಿ, ಅದನ್ನ 3.75% ಇಳಿಸಬಹುದು ಅನ್ನುವಂತ ಎಸ್ಟಿಮೇಷನ್ಸ್ ಇದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ವಾಚ್ ಮಾಡಬಹುದು. ಶುಕ್ರವಾರನೇ ಇದು ಕೂಡ. ಶುಕ್ರವಾರ 2 ಬ್ಯಾಂಕ್ ಗಳ ಇಂಟ್ರೆಸ್ಟ್ ರೇಟ್ ಇರುತ್ತೆ, ಒಂದು ಬ್ಯಾಂಕ್ ಆಫ್ ಜಪಾನ್, ಇನ್ನೊಂದು ಬ್ಯಾಂಕ್ ಆಫ್ ಇಂಗ್ಲೆಂಡ್. ಎರಡನ್ನು ಕೂಡ ವಾಚ್ ಮಾಡಬಹುದು ಏನ್ ಡಿಸಿಷನ್ ತಗೊಳ್ತೇವೆ ಅಂತ. ಖಂಡಿತ ಬ್ಯಾಂಕ್ ಆಫ್ ಜಪಾನ್ ನ ಡಿಸಿಷನ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮಾಡಿಲ್ಲ ಅಂದ್ರೂ ಕೂಡ ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ 18ನೇ ತಾರೀಕು. ಇನ್ನು ನೆಕ್ಸ್ಟ್ FIS DIS ಆಕ್ಟಿವಿಟಿ. FIS ಅಂತೂ ಇಲ್ಲಿವರೆಗೂ ನೋಡಬಹುದು 19,600 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಡಿಸೆಂಬರ್ ಅಲ್ಲಿ. DIS 39,900 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಸೆಲ್ ಮಾಡ್ತಿದ್ದಾರೆ, DIS ಬೈ ಮಾಡ್ತಿದ್ದಾರೆ. ಹಾಗೆ ಬ್ಯಾಂಕ್ ಆಫ್ ಜಪಾನ್ ಇಂಟ್ರೆಸ್ಟ್ ರೇಟ್ ಅನ್ನ ಹೈಕ್ ಮಾಡಿದ್ರೆ FIS ಔಟ್ಫ್ಲೋ ಇನ್ನೂ ಜಾಸ್ತಿ ಆಗುವಂತ ಪ್ರಾಬಬಿಲಿಟಿ ಕೂಡ ಇರುತ್ತೆ. ಚಾನ್ಸಸ್ ಅಷ್ಟೇ, ಎಕ್ಸಾಕ್ಟ್ಲಿ ಏನ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಪ್ರಾಬಬಿಲಿಟಿ ಇದ್ದೇ ಇರುತ್ತೆ. ಕ್ಯಾರಿ ಟ್ರೇಡ್ ಸಿಕ್ತು ಅಂದ್ರೆ ಖಂಡಿತ ಔಟ್ಫ್ಲೋ ಓದೇ ಹೋಗುತ್ತೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದ್ರೆ. ಹಾಗಾಗಿ ನಾವು ಇದನ್ನು ಕೂಡ ವಾಚ್ ಮಾಡಬೇಕಾಗುತ್ತೆ. ಜೊತೆಗೆ ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ನಮಗೆ ರುಪಿ ಮೇಲೆ ಬೀಳುತ್ತೆ. ರುಪಿ ಈಗಾಗಲೇ 90.49 90.5 ಅಲ್ಲಿದೆ. ಬೇಕಿದ್ರೆ 91 ಕೂಡ ಟಚ್ ಮಾಡಬಹುದು ಅಂತ ಪ್ರಾಬಬಿಲಿಟಿ ಇದೆ. ಇಂತಹ ಸಂದರ್ಭದ ಜಪಾನ್ ಏನಾದರೂ ರೇಟ್ ಹೈಕ್ ಅನ್ನ ಮಾಡ್ತು ಅಂತಂದ್ರೆ ಖಂಡಿತ ಅದು ನಮ್ಮ ರುಪಿ ಇನ್ನು ವೀಕ್ನೆಸ್ಗೆ ಕಾರಣ ಆಗುವಂತ ಪ್ರಾಬಬಿಲಿಟಿ ಕೂಡ ಇದೆ. ಯಾಕಂದ್ರೆ ಔಟ್ಫ್ಲೋ ಜಾಸ್ತಿ ಆದಷ್ಟು ಇವರು ರುಪಿನ ಸೆಲ್ ಮಾಡಿ ಡಾಲರ್ ಅನ್ನ ಬೈ ಮಾಡ್ತಾರೆ. ಆಚೆ ಹೋಗ್ಬೇಕು ಅಂದ್ರೆ ಅಥವಾ ಅವರ ದುಡ್ಡನ್ನ ಆಚೆ ತಗೊಂಡೋಗ್ಬೇಕು ಅಂತಂದ್ರೆ ಡಾಲರ್ ಅಲ್ಲೇ ತಗೊಂಡೋಗ್ಬೇಕಲ್ಲ. ಹಾಗಾಗಿ ರುಪಿ ಸೆಲ್ ಮಾಡ್ತಾರೆ, ಡಾಲರ್ ಬೈ ಮಾಡ್ತಾರೆ. ಡಾಲರ್ ಸ್ಟ್ರಾಂಗ್ ಆಗುವಂತ ಪ್ರಾಬಬಿಲಿಟಿ ಇರುತ್ತೆ. ಹಾಗಾಗಿ ಡಾಲರ್ ಹಾಗೂ FIS ಆಕ್ಷನ್ ಎರಡನ್ನು ಕೂಡ ನಾವು ಈ ವಾರ ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಬ್ಯಾಂಕ್ ಆಫ್ ಜಪಾನ್ ರೇಟ್ ಹೈಕ್ ಅನ್ನ ಮಾಡೋದು ಎರಡೂ ಕಡೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಇನ್ನು ರುಪಿ ವೀಕ್ನೆಸ್ ಆಯ್ತು ಅಂತಂದ್ರೆ ಕ್ರೂಡ್ ಮೇಲೆ ನಮಗೆ ಜಾಸ್ತಿ ದುಡ್ಡು ಕೊಡಬೇಕಾಗುತ್ತೆ. ಈಗಂತೂ $61-62 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಬಟ್ ರುಪಿ ವೀಕ್ನೆಸ್ ಆದಷ್ಟು ನಾವು ಜಾಸ್ತಿನೇ ಕೊಡಬೇಕಾಗುತ್ತೆ. ಈ ಹಿಂದೆ $1 $85 ಕೊಡ್ತಿದ್ದರು, ಈಗ $90 ಕೊಡಬೇಕಾಗಿದೆಯಲ್ಲ. ಅದೇ ರೀತಿ ರುಪಿ ವೀಕ್ನೆಸ್ ಆದಂಗೆ ನಾವು ಕೊಡುವಂತ ಅಮೌಂಟ್ ಕೂಡ ಜಾಸ್ತಿ ಆಗುತ್ತೆ. ಈ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ, ಈ ರೇಂಜ್ ಅಲ್ಲಿ ಇದ್ರೆ ತೊಂದರೆ ಇಲ್ಲ. 60-65 ರೇಂಜ್ ಅಲ್ಲಿ ಇದ್ರೆ ಏನ್ ತೊಂದರೆ ಇಲ್ಲ. ಬಟ್ 70 ಕ್ರಾಸ್ ಆಯ್ತು ಅಂದ್ರೆ ಖಂಡಿತ ಅದರ ಇಂಪ್ಯಾಕ್ಟ್ ನಮಗೆ ಬೀಳುತ್ತೆ. ಕ್ರೂಡ್ ಅನ್ನು ಕೂಡ ವಾಚ್ ಮಾಡಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಈ ವಾರದಲ್ಲಿ ಅಂತ. ನಂತರ ಗೋಲ್ಡ್ ಗಂತೂ ಬಿಗ್ ಪಾಸಿಟಿವ್ ಸುದ್ದಿ ಗೋಲ್ಡ್ ಅಂಡ್ ಸಿಲ್ವರ್ಗೆ. ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿ ಮಾರ್ಕೆಟ್ ಏನಾದ್ರು ನೆಗೆಟಿವ್ ರಿಯಾಕ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಕಮಾಡಿಟಿ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಈಗಾಗಲೇ ಗೋಲ್ಡ್ ರೆಕಾರ್ಡ್ ಲೆವೆಲ್ ಅಲ್ಲಿ ಇದೆ, ಸಿಲ್ವರ್ ರೆಕಾರ್ಡ್ ಲೆವೆಲ್ ಅಲ್ಲಿ ಇದೆ. ಎರಡು ಕೂಡ ದಿನೇ ದಿನೇ ಹೊಸ ಹೈಗಳನ್ನು ಅಚೀವ್ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮಾರ್ಕೆಟ್ಗೆ ನೆಗೆಟಿವ್ ಸುದ್ದಿ ಬಂತು ಅಂದ್ರೆ ಅದು ಎರಡು ಕಮಾಡಿಟೀಸ್ಗೆ ಬಿಗ್ ಪಾಸಿಟಿವ್ ಆಗುತ್ತೆ. ಹಾಗಂತ ಹೊಸದಾಗಿ ಎಂಟರ್ ಆಗಕ್ಕೆ ನನ್ಗೇನಿದು ಕಂಫರ್ಟಬಲ್ ಲೆವೆಲ್ ಅಂತ ಅನ್ಸೋದಿಲ್ಲ. ಬಟ್ ಈಗಾಗಲೇ ಇರುವಂತ ಹೋಲ್ಡಿಂಗ್ ಅನ್ನು ಇಟ್ಕೊಂಡು ಮುಂದುವರೆಯೋದು ಬೆಟರ್ ಅನ್ಸುತ್ತೆ. ಹೊಸದಾಗಿ ಈ ರೀತಿಯ ಹೈಯಲ್ಲಿ ಖಂಡಿತ ಸ್ವಲ್ಪ ಟಫ್ ಡಿಸಿಷನ್ ಆಗುತ್ತೆ ಅದು. ಬಟ್ ಫೈನಲ್ ಡಿಸಿಷನ್ ನಿಮ್ಗೆ, ನನಗಂತೂ ಇದು ಕಂಫರ್ಟ್ ಲೆವೆಲ್ ಅನ್ಸಲ್ಲ ಎರಡರಲ್ಲೂ ಕೂಡ ಎಂಟರ್ ಆಗ್ಲಿಕ್ಕೆ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ. ಬಟ್ ಈಗಾಗಲೇ ಇರುವಂತ ಹೋಲ್ಡಿಂಗ್ ಅನ್ನು ಕಾನ್ಫಿಡೆಂಟ್ ಆಗಿ ಇಟ್ಕೊಂಡು ಮುಂದುವರಿಬಹುದು. ಆ ರೀತಿಯ ಸನ್ನಿವೇಶ ಮಾರ್ಕೆಟ್ಸ್ ಅಲ್ಲಿ ಈಗ ಸದ್ಯದ ಮಟ್ಟಿಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದನ್ನು ಕೂಡ ವಾಚ್ ಮಾಡಬಹುದು ಗೋಲ್ಡ್ ಅಂಡ್ ಸಿಲ್ವರ್ ಅನ್ನ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ
ಈ ವಾರ ಕೂಡ ಹಲವಾರು ಐಪಿಒಗಳಿದ್ದಾವೆ. ಕರೋನಾ ರೆಮಿಡೀಸ್, ವೇಕ್ ಫಿಟ್ ಇನೋವೇಷನ್ಸ್ ಈ ಎರಡು ಇವತ್ತೇ ಲಿಸ್ಟ್ ಆಗ್ತಿದ್ದಾವೆ ಅಂದ್ರೆ ಸೋಮವಾರ. ಇನ್ನು ನೆಪ್ರೋಕೇರ್ ಹಾಗೂ ಪಾರ್ಕ್ ಮೆಡಿ ವರ್ಲ್ಡ್ ಕೂಡ ಈ ವಾರದಲ್ಲಿ ಲಿಸ್ಟಿಂಗ್ ಇರುತ್ತೆ. ಐಸಿಐಸಿಐ ಪ್ರುಡೆನ್ಶಿಯಲ್ ಕೂಡ ನಾಳೆವರೆಗೂ ಓಪನ್ ಇರುತ್ತೆ, ಮತ್ತೆ ಇದೇ ವಾರದಲ್ಲಿ ಲಿಸ್ಟಿಂಗ್ ಕೂಡ ಇರುತ್ತೆ. KSH ಇಂಟರ್ನ್ಯಾಷನಲ್ ನಾಳೆಯಿಂದ ಓಪನ್ ಆಗ್ತದೆ. ಪ್ರೈಮರಿ ಮಾರ್ಕೆಟ್ ಕೂಡ ಬಿಸಿನೇ ಇರುತ್ತೆ. ಇವುಗಳನ್ನು ಕೂಡ ವಾಚ್ ಮಾಡಬಹುದು, ಸ್ಟಡಿ ಮಾಡಬಹುದು, ಕಂಪನಿಗಳನ್ನು ಎಲ್ಲಿ ಅಪ್ಲೈ ಮಾಡಬಹುದು ಅಂತ. ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವಾರು ಕಂಪನಿಗಳ ಬೋನಸ್ ಇಶ್ಯೂ ಇದೆ, ಬೈಬ್ಯಾಕ್ಸ್ ಇದೆ, ರೈಟ್ಸ್ ಇಶ್ಯೂ ಇದೆ. ನೋಡೋದು ಮನಿ ಬಾಕ್ಸ್ ಫೈನಾನ್ಸ್ ಇಶ್ಯೂ ಇದೆ. ಇವತ್ತೇ ಎಕ್ಸ್ ಡೇಟ್ ಆಗಿರುತ್ತೆ. 1:1 ದೇಶದಲ್ಲಿ ಬೋನಸ್ ಅನ್ನು ಕೊಡ್ತಾ ಇದೆ ಕಂಪನಿ. ಸ್ಟಾಕ್ ಪ್ರೈಸ್ ಇವತ್ತು ಅಡ್ಜಸ್ಟ್ ಆಗುತ್ತೆ. ಇನ್ನು ಸೆಲ್ಫ್ ಟೆಕ್ನಾಲಜೀಸ್ ನ ಬೋನಸ್ ಇಶ್ಯೂ ಇದೆ. ಕಂಪನಿ 11 ಶೇರ್ಗಳಿಗೆ 5 ಶೇರ್ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ. 17 ಡಿಸೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ಡಾಕ್ಟರ್ ಲಾಲ್ ಪಾತ್ ಲ್ಯಾಬ್ಸ್ ನ ಬೋನಸ್ ಇಶ್ಯೂ ಇದೆ. 1:1 ರೇಷಿಯೋದಲ್ಲಿ ಅದು 19 ಡಿಸೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ. ಅವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಸ್ಪೇಸ್ ಇನ್ಕ್ಯುಬೇಟ್ರಿಕ್ ಸ್ಟಾಕ್ ಸ್ಪ್ಲಿಟ್ ಇದೆ. 10 ರೂಪಾಯಿ ಅಂತ ಫೇಸ್ ವ್ಯಾಲ್ಯೂ ನ 1 ರೂಪಾಯಿ ಮಾಡ್ತಾ ಇದೆ. ಅಂದ್ರೆ 1:10 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಇನ್ನು ಯೂನಿಫಿನ್ಸ್ ಕ್ಯಾಪಿಟಲ್ ಇಂಡಿಯಾ ಬೋನಸ್ ಇಶ್ಯೂ ಇದೆ. 1 ಶೇರ್ಗೆ 4 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. 19 ತಾರೀಕು ರೆಕಾರ್ಡ್ ಡೇಟ್ ಆಗಿರುತ್ತೆ, ಎಕ್ಸ್ ಡೇಟ್ ಆಗಿರುತ್ತೆ. ಅವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.